ಶಾಲಾ ಶಿಕ್ಷಕರ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಯೋರ್ವ ಬಲಿಯಾಗ್ಬಿಟ್ನಾ? ಈ ರೀತಿಯಾದಂತ ಒಂದು ಅನುಮಾನ, ಒಂದು ಆರೋಪ ಬೆಂಗಳೂರಿನ ಒಂದು ಖಾಸಗಿ ಶಾಲೆ ವಿರುದ್ಧವಾಗಿ ಕೇಳಿಬರ್ತಾ ಇದೆ. ಶಾಲೆಯಲ್ಲಿ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿದ್ದಾನೆ. ಅಂದ್ರೆ ಶಾಲಾ ಕೊಠಡಿಯೊಳಗೇನೆ ಬಾಲಕ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಆ ಹುಡುಗನ ವಯಸ್ಸು 12 ವರ್ಷ. ಹೆಸರು ಅರ್ಹಾನ್ ಅಂತ ಹೇಳಿ, ಅರ್ಹನ್ ಅಂತ ಆತನ ಹೆಸರು. ವೀವರ್ಸ್ ಕಾಲೋನಿಯಲ್ಲಿರುವಂತ ನ್ಯೂ ಬ್ಲಾಸಮ್ ಶಾಲೆಯಲ್ಲಿ ಸಂಭವಿಸಿರುವಂತ ಅನಾಹುತ ಇದು. ಬನ್ನೇರ್ಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿ ನ್ಯೂ ಬ್ಲಾಸಮ್ ಅಂತ ಒಂದು ಶಾಲೆ ಇದೆ. ನೀವು ಬನ್ನೇರ್ಘಟ್ಟ ರೋಡ್ನಲ್ಲಿ ವೀವರ್ಸ್ ಕಾಲೋನಿ ಗೊತ್ತಿರ್ಬೋದು ನಿಮಗೆ. ಈ ರೇಷ್ಮೆ ಸೇರಿದ ಹಾಗೆ ಈ ಸೀರೆ ಹೆಣಿಯೋದು ಮತ್ತೊಂದು ಅದಕ್ಕೆಲ್ಲ ಸ್ವಲ್ಪ ಏರಿಯಾ ಫೇಮಸ್ಸು. ಅಲ್ಲಿ ಈ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಜೂನ್ 10ನೇ ತಾರೀಕಿನಂದು ನಡೆದಿರುವಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಮಧ್ಯಾಹ್ನ ಏನಾಗಿದೆ ಅಂದರೆ, ಕ್ಲಾಸ್ ರೂಮ್ನಲ್ಲಿ ಒಬ್ಬ ಬಾಲಕ ಇದ್ದಕ್ಕಿದ್ದಾಗೆ ಕುಸಿದು ಬಿದ್ದಿದ್ದಾನೆ. ಈಗ ವಿಚಾರ ಏನು ಅಂತ ಅಂದರೆ, ಅವನಿಗೆ ಸುಸ್ತಾಗಿದೆ ಅಂತ ಹೇಳ್ಕೊಂಡು ಆತ ಶಿಕ್ಷಕಿ ಬಳಿ ಹೇಳ್ಕೊಂಡಿದ್ದಂತೆ. ಆದರೆ ಸೌಜನ್ಯಕ್ಕೂ ಕೂಡ ಸರಿಯಾಗಿ ಆ ಶಿಕ್ಷಕಿ ವಿಚಾರಿಸಿಲ್ಲ. ಬಳಿಕ ಬೆಂಚ್ ಮೇಲೇನೆ 12 ವರ್ಷದ ಅರ್ಹನ್ ಕುಸಿದು ಬಿದ್ದಿಯಾನೆ. ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಬಹಳ ನಿರ್ಲಕ್ಷ್ಯ ಮಾಡಿದ್ದಾರೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು UDR ದಾಖಲಾಗಿದೆ. ಈಗ ಆಡಳಿತ ಮಂಡಳಿ ವಿರುದ್ಧವಾಗಿ ಅರ್ಹಾನ್ ಕುಟುಂಬಸ್ಥರು ಆರೋಪ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಮಗು ಮೃತಪಟ್ಟಿದೆ ಅಂತ ಅವರು ಈಗ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ಏನು ಅಂತ ಅಂದ್ರೆ, ಆ ಹುಡುಗ ಅವತ್ತು ಕುಸಿದು ಬಿದ್ನಲ್ವಾ ಬೆಂಚ್ ಮೇಲೆ, ಸುಮಾರು 45 ನಿಮಿಷ ಕೊಠಡಿಯಲ್ಲೇ ಆತನ ದೇಹವನ್ನ ಇರಿಸ್ಕೊಂಡಿದ್ರಂತೆ ಸಿಬ್ಬಂದಿ. ಶಾಲಾ ಕೊಠಡಿಯಲ್ಲಿ ಬಾಲಕನನ್ನ ಅಲ್ಲೇ ಇಟ್ಟಿದ್ದಂತ ದೃಶ್ಯ ಕೂಡ ಲಭ್ಯ ಆಗಿದೆ. ಸೊ ಇದೆಲ್ಲವೂ ಕೂಡ ಶಾಲೆಯ ಆಡಳಿತ ಮಂಡಳಿ ವಿರುದ್ಧವಾಗಿ ಪೋಷಕರು ಸಿಟ್ಟು ವ್ಯಕ್ತಪಡಿಸೋದಕ್ಕೆ ಕಾರಣ ಆಗಿರುವ ಸಂಗತಿಗಳಾಗಿದೆ. ಮಗು ಚೆನ್ನಾಗಿ ಟಿಫಿನ್ ಎಲ್ಲ ಮಾಡ್ಕೊಂಡು ಹೋಗಿದ್ದು ಮನೆಯಿಂದ ಸ್ಕೂಲ್ಗೆ 1 ಗಂಟೆಗೆಲ್ಲ ಚೆನ್ನಾಗಿ ಬಾಯಿ ಅಂತ ಅವ್ರ ಅಪ್ಪನಿಗೆ ಹೇಳ್ಬಿಟ್ಟು ಎಲ್ಲ ಹೋಗಿರೋದು. ಟಿಫಿನ್ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಅಲ್ಲೆಲ್ಲ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರ ಮಗುಗೆ ನೋವಾಗಿದೆ ಅಂತ ಹೇಳಿದ್ದಾನೆ, ಒಂಥರ ಆಗ್ತಾ ಇದೆ ಅಂತ ಟೀಚರ್ಸ್ ಹೇಳಿದ್ದಾರೆ. ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅವರು ಕೂತ್ಕೋಗು ಅಂತ ಹೇಳಿದಾರಂತೆ. ಮಕ್ಕಳೆಲ್ಲ ಹೇಳ್ತಾ ಇದಾರೆ, ಭಯ ಬಿಡಿಸ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಹೇಳ್ತಾ ಇಲ್ಲ. ಈಗ ಪೇರೆಂಟ್ಸ್ ಅಂತ ಅವ್ರ ಮೇಲೆ ಬಿಟ್ಟಿರ್ತೀವಿ ನಾವು ಮಗುಗೆ, ನೀವು ಜವಾಬ್ದಾರಿ ಅಂತ. ಅವ್ರು ನೋಡಿಲ್ಲ. ನಮ್ಮ ಬರೋ ಗಂಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಬಿಡ್ತಾ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಆಂಬುಲೆನ್ಸ್ಗೆ ಗೊತ್ತಿರಲಿಲ್ಲ. ಅವರು ಆಂಬುಲೆನ್ಸು 10 ನಿಮಿಷದಲ್ಲಿ ಬರುತ್ತೆ ಆಂಬುಲೆನ್ಸು. ಅದನ್ನು ಅದರಲ್ಲಿ ಫೋಟೋಜಲ್ಲಿ ಕಾಣಿಸ್ತಾ ಇದೆ. ಮಕ್ಕಳನ್ನ ಅಲ್ಲಿಂದ ಅಲ್ಲಿ ಅವರೇ ಇದು ಮಾಡ್ತಾ ಇದ್ದಾರೆ. ಅವರೇ ಡಾಕ್ಟ್ರಾ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿಲ್ಲ. ಆಂಬುಲೆನ್ಸು 2 ಐತೆ. ಆಂಬುಲೆನ್ಸು ಕರ್ಕೊಂಡು ಹೋಗಿಲ್ಲ. ಅದನ್ನು ಕೊಡ್ತೀನಿ ಅಂತ ಹೇಳಿಲ್ಲ. ಬರೀ ನೋಡ್ಕೊಡ್ತಾ ಇದ್ದಾರೆ. 30 ಟೀಚರ್ಸ್ ಇದ್ದಾರೆ ಅಂತೆ. ಒಂಚೂರು ಇದೇ ಮಾಡಿಲ್ಲ. ನಮ್ಮ ಮಗುಗೆ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಗು ಇರ್ತಿತ್ತು. 10 ನಿಮಿಷದಲ್ಲಿ ಕರ್ಕೊಂಡು ಬರ್ತಾ ಇದ್ರೆ ನಿಮ್ಮ ಮಗು ಉಳಿತಾ ಇತ್ತು ಅಂತ ಹೇಳ್ಬಿಟ್ರು ಡಾಕ್ಟ್ರು. ಅಲ್ಲಿ ನಮ್ಮ ಮಗುಗೆ ಅನ್ಯಾಯ ಆಗ್ಬಿಟ್ಟಿದೆ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀನಿ ಅಷ್ಟೇ. ನಮ್ಮ ಮಗುಗಾಗೋ ರೀತಿ ಯಾರಿಗೂ ಅದೇ ನನ್ನ ಪೇರೆಂಟ್ಸ್ಗೆಲ್ಲ ಹೇಳ್ತಾರದು ಅಷ್ಟೇ. ನಮ್ಮ ಮಗುಗಾಗೋ ರೀತಿ ಯಾರಿಗೂ ಆಗಲ್ಲ. ಸ್ವಲ್ಪ ದಯವಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ನೋಡ್ಕೊಳ್ಳಿ. ಅವಾಗ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದಾರೆ. ಮಗು ಅಲ್ಲಿ ಕಾಣಿಸ್ತಾ ಇದೆ. ನೀವು ನೋಡಿದ್ರೆ ಹೆಂಗ್ ಆಗ್ತಾ ಇದೆ ಅಂದರೆ, ಅಲ್ಲೇ ನಾನು ಸತ್ತೋಗ್ಬೇಕು ಆ ಥರ ಆಗ್ತಾಯಿದೆ. ಆ ನೋವನ್ನು ನೋಡಿದ್ರೆ ಅಷ್ಟೇ, ನನ್ನ ನೋವು ತಡ್ಕೊಂಡು ಆಗ್ತಾ ಇಲ್ಲ. ಅದು ನೋಡಿದ್ರೆ ಹೀಗೆ ಬೆಂಗಳೂರಿನ ಶಾಲೆಯಲ್ಲೇ ವಿದ್ಯಾರ್ಥಿ ಕುಸಿದು ಬಿದ್ದು ಮೃತಪಟ್ಟಿರುವ ವಿಚಾರವಾಗಿ ಶಾಲಾ ಆಡಳಿತ ಮಂಡಳದ ವಿರುದ್ಧವಾಗಿ ನಾವೀಗ ತಾನೇ ತೋರಿಸಿದ ಹಾಗೆ ನಿರ್ಲಕ್ಷ್ಯದ ಆರೋಪವನ್ನ ಮಾಡಲಾಗ್ತಾ ಇದೆಯಲ್ಲ. ಶಾಲೆಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯವನ್ನ ಮಾಡಿಲ್ಲ, ಚಾಲಕ ಇರಲಿಲ್ಲ, ಹೀಗಾಗಿ ಕಾರು ತೆಗೆಯೋದಕ್ಕೆ ಆಗಿಲ್ಲ ಅಂತ ಬೆಂಗಳೂರಿನ ನ್ಯೂ ಬ್ಲಾಸಮ್ ಶಿಕ್ಷಕಿ ರಂಜು ಹೇಳಿಕೆ ಕೊಡ್ತಾ ಇದ್ದಾರೆ. ಅರ್ಹಾನ್ ಹುಷಾರಿಲ್ಲ ಅಂತ ಹೇಳಿದಾಗ್ಲೇ ನಾವು ಪ್ರತಿಕ್ರಿಯಿಸಿದ್ವಿ, ನಾವು ಸ್ವಲ್ಪ ಕೂಡ ತಡ ಮಾಡಲಿಲ್ಲ ಅಂತ ಶಿಕ್ಷಕಿ ಹೇಳ್ತಾ ಇದ್ದಾರೆ. ಬೆಳಗ್ಗೆಯಿಂದ ಆಕ್ಟಿವ್ ಆಗಲೇ ಇದ್ದ ಅವನು. ವಾಶ್ರೂಮ್ ಲಂಚ್ ಆದಮೇಲೆ ವಾಶ್ರೂಮ್ ಕೇಳಿಬಿಟ್ಟು ಬಂದ ಕ್ಲಾಸಿಗೆ. ಬಂದಾದಮೇಲೆ ಮ್ಯಾಮ್ ನೋಟ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಕೇಳಿಬಿಟ್ಟು ಕುತ್ಕೊಂಡಿದ್ದಾನೆ ಬೆಂಚಲ್ಲಿ, ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಜೊತೆ ಮಾತಾಡಿ ನೋಟ್ಸ್ ಕೇಳಿಬಿಟ್ಟು ಆರಾಮಾಗಿ ಇದ್ದ ಅವನು. ಬರಿತಾ ಅವನು ತಲೆ ಸುತ್ತಿ ಬಿದ್ದುಬಿಟ್ಟಿದ್ದಾನೆ ತೊಡೆ ಮೇಲೆ, ಪಕ್ಕದ ಹುಡುಗ ಮೇಲೆ. ಅವನ್ನ ಕರೆದ, ಮ್ಯಾಮ್ ನೋಡಿ ಅರ್ಹಾನ್ ಈ ಥರ ಬಿದ್ದುಬಿಟ್ಟಿದ್ದಾನೆ ಬನ್ನಿ ಅಂತ. ನಾನು ಹೋಗ್ಬಿಟ್ಟು ನೋಡಿದೆ ಏನಾಗಿದೆ ಅಂತ. ಅವ್ನು ಬಿದ್ದಿದ ತಕ್ಷಣ ನಾನು ಅರ್ಹಾನ್ ಅಂತ ಕರೆದೆ. ಕರೆದ ತಕ್ಷಣ ಅವ್ನಿಗೆ ರೆಸ್ಪಾನ್ಸ್ ಮಾಡ್ದೆ, ಮ್ಯಾಮ್ ಅಂತ 2 ಸತಿ. ಅದಕ್ಕೆ ತಲೆ ಸುತ್ತಿ ಬಿದ್ದಿರುತ್ತೆ ಮಗು ಅಂತ ನಾವು ಕೈ ಕಾಲೆಲ್ಲ ಉಜ್ಜಿದ್ದೀವಿ. ಯಾಕಂದರೆ ಹೀಟಲ್ಲಿ ಆಗುತ್ತೆ, ಮಗು ಬೀಳ್ತಾನೆ ಇರ್ತಾರೆ, ಅದು ಕಾಮನ್ ಅಲ್ವಾ. ಅವ್ನು ನನಗೆ ರೆಸ್ಪಾನ್ಸ್ ಮಾಡ್ದ ಅಂತ ನನಗೆ ಏನೋ ಅನಿಸ್ತು, ತಲೆ ಸುತ್ತಿ ಬಿದ್ದಿರುತ್ತೆ ಅಂತ. ಅದಕ್ಕೆ ನಾವು ಅಷ್ಟರಲ್ಲಿ ಹೆಡ್ ಮ್ಯಾಮ್ ಬಂದರು. ನಮ್ಮದು ಕಾಲ್ ಮಾಡಿ ಕರೆದಿರು ನಾವು ಅವ್ರನ್ನ. 2nd ಫ್ಲೋರಲ್ಲಿ ಇರೋದು ಕ್ಲಾಸ್ ಅಲ್ಲಿ ಕರೆದ್ಬಿಟ್ಟು ಬಂದರು ಹೆಡ್ ಮ್ಯಾಮ್. ಅವಾಗಲೇ ಬಂದಾದ್ಮೇಲೆ ಕರ್ಕೊಂಡು ಹೋಗಿದ್ದೀವಿ ನಾವು. ಏನು ಇನ್ಫಾರ್ಮೇಷನ್ ಯಾವ ಥರದ್ದು ಮಾಹಿತಿ ಅವ್ನು ಕೊಟ್ಟಿಲ್ಲ ಟೀಚರ್ಸ್ಗೆ. ಏನೂ ಆಗಿರಲಿಲ್ಲ. 2 ಡೇಸ್ ಲೀವಲ್ಲಿ ಇದ್ದ ಅವನು, ಮಂಡೇ ಟ್ಯೂಸ್ಡೇ. ನಾನು ಕೇಳಿದ್ದೀನಿ ಯಾಕೆ ಬಂದಿಲ್ಲ ಟ್ಯೂಸ್ಡೇ ಮಂಡೇ ಅಂತ ಕೇಳಿದ್ದಕ್ಕೆ ಮದುವೆಗೆ ಹೋಗಿದ್ದೆ ಅಂತ ಹೇಳಿ ನನಗೆ ಇನ್ಫಾರ್ಮೇಷನ್ ಕೊಟ್ಟ.
ಆರಾಮಾಗಿದೆ, ಆ್ಯಕ್ಟಿವ್ ಆಗೇ ಇದ್ದಾನೆ ಅವನು. ಒಂದು ಸತಿನೂ ಕಾಲು ಕೈ ತಲೆ ಏನೂ ಹೇಳಿಲ್ಲ. ಇಷ್ಟು ನನಗೆ ಹೇಳಿದಿದ್ರೆ ನಾನು ಆ ಟೈಮಲ್ಲಿ ಆ್ಯಕ್ಷನ್ ತೊಗೊಂಡು ಅವ್ನಿಗೆ ಮನೆಗೆ ಕಳಿಸ್ಬಿಡ್ತದೆ, ಪೇರೆಂಟ್ಸ್ ಕಾಲ್ ಮಾಡಿಬಿಟ್ಟು. ವ್ಯಾನ್ ಆ ಟೈಮಲ್ಲಿ ಲಂಚ್ ಬ್ರೇಕ್ ಇತ್ತಲ್ಲ, ಲಂಚ್ ಬ್ರೇಕಲ್ಲಿ ವ್ಯಾನ್ ಡ್ರೈವರ್ ಇರಲಿಲ್ಲ, ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಲಂಚ್ ಬ್ರೇಕಲ್ಲಿ ಅವ್ನಿಗೆ ಆ ಥರ ಆಗಿದ್ದು. ಅದೇ ಮುಂಚೆ ಇಲ್ಲಾಂದ್ರೆ ಆಮೇಲೆ ಆಗಿದ್ದರೆ ಡ್ರೈವರ್ಸ್ ಇರ್ತಾರೆ, ಅವೈಲೇಬಲ್ ಇರ್ತಾರೆ ಎಲ್ಲರೂ. ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನಮ್ಮ ಸ್ಕೂಲ್ ಟೀಚರ್ ಅರುಣ್ ಸರ್ ಅಂತ ಅವರು ಕರ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ. ತಕ್ಷಣವೇ ಕೆಳಗಡೆ ತಂದಿದ ತಕ್ಷಣ ಕರ್ಕೊಂಡು ಹೋಗಿದ್ದೀವಿ.